ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳ ಐತಿಹಾಸಿಕ ಪುಣ್ಯಕ್ಷೇತ್ರವಾದ ಸೋಡಿಗದ್ದೆ ಮಹಾಸತಿ ದೇವಿಯ ಜಾತ್ರೆಯ 2ನೇ ದಿನದ ಕೆಂಡ ಸೇವೆಯ ಸಂಭ್ರಮ. ದೇವಸ್ಥಾನದಲ್ಲಿ ಕೆಂಡ ಸೇವೆ, ಭಕ್ತಿಯ ಪರಾಕಾಷ್ಠೆಗೇರಿದ ಭಕ್ತರು. ಭಟ್ಕಳ ತಾಲೂಕಿನ ಪುರಾಣ ಪುಣ್ಯಕ್ಷೇತ್ರ ಸೋಡಿಗದ್ದೆ ಮಹಾಸತಿ ಅಮ್ಮನವರ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು, 2ನೇ ದಿನವಾದ ಬುಧವಾರ ನಡೆದ ಕೆಂಡ ಸೇವೆಯಲ್ಲಿ ಲಕ್ಷಾಂತರ ಭಕ್ತಾದಿಗಳು ಪಾಲ್ಗೊಂಡು ಶ್ರೀದೇವಿಯ ಕೃಪೆಗೆ ಪಾತ್ರರಾದರು. ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಸೋಡಿಗದ್ದೆ ಮಹಾಸತಿ ಅಮ್ಮನವರ 9 ದಿನದ ಜಾತ್ರೆ ಮಂಗಳವಾರದಿಂದ ಪ್ರಾರಂಭವಾಗಿದ್ದು, ಬುಧವಾರವಾದ ಇಂದು ಜಾತ್ರಾ ಪ್ರಯುಕ್ತ ಕೆಂಡ ಸೇವೆ ಸಂಪನ್ನವಾಗಿದೆ. ಲಕ್ಷಾಂತರ ಭಕ್ತಾದಿಗಳು ಶ್ರೀ ದೇವಿಯ ಕೆಂಡ ಸೇವೆಯಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಸಚಿವ ಮಂಗಾಳು ವೈದ್ಯ, ಮಾಜಿ ಶಾಸಕ ಜೆಡಿ ನಾಯ್ಕ್, ಸುನೀಲ್ ನಾಯ್ಕ್, ಬಿಜೆಪಿ ಮುಖಂಡರಾದ ಗೋವಿಂದ ನಾಯ್ಕ್ ಹಾಗೂ ಇನ್ನಿತರ ರಾಜಕೀಯ ಮುಖಂಡರು ಶ್ರೀದೇವಿಯ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ಶ್ರೀದೇವಿಯ ಕೃಪೆಗೆ ಪಾತ್ರರಾದರು. ಜಾತ್ರಾ ಮಹೋತ್ಸವದ ಬಗ್ಗೆ ದೇವಸ್ಥಾನ ಕಮಿಟಿಯ ಅಧ್ಯಕ್ಷ ಭಾಸ್ಕರ್ ಮುಗೇರ್ ಮಾತನಾಡಿ, ಅನೇಕ ವರ್ಷಗಳಿಂದ ಮಹಾಸತಿ ದೇವಿಯ ಜಾತ್ರೆ ನಡೆದುಕೊಂಡು ಬರುತ್ತಿದ್ದು, ಈ ವರ್ಷ ಜನವರಿ 23ರಿಂದ 31ರವರೆಗೆ ಜಾತ್ರೆ ನಡೆಯಲಿದೆ. 2ನೇ ದಿನವಾದ ಇಂದು ಕೆಂಡ ಸೇವೆ ನಡೆದಿದೆ. ಈ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಅಮ್ಮನ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದು ಹೇಳಿದರು. ಭಟ್ಕಳ ತಾಲೂಕಿನ ಅತಿ ಪ್ರಸಿದ್ಧ ಜಾತ್ರೆಯಲ್ಲಿ ಒಂದಾದ ಸೋಡಿಗದ್ದೆ ಶ್ರೀ ಮಹಾಸತಿ ದೇವಿಯ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಜನವರಿ 23ರಿಂದ 31ರವರೆಗೆ ಸೋಡಿಗದ್ದೆ ಜಾತ್ರೆ ನಡೀತಾ ಇದೆ. 23ನೇ ತಾರೀಕಿಗೆ ಹಾಲಹಬ್ಬ, 24ಕ್ಕೆ ಕೆಂಡ, 25, 26, 27 ತುಲಾಭಾರ ನಡೀತಿದೆ. 31ರವರೆಗೆ ದೇವರ ಸನ್ನಿಧಾನದಲ್ಲಿ ನಿತ್ಯವೂ ಪೂಜೆ ನಡೀತಾ ಇದೆ. ಅನ್ನದಾಸೋಹ ನಡೀತಾ ಇದೆ. ಭಕ್ತಾದಿಗಳು ಲಕ್ಷಾಂತರ ಜನರು ಬಂದು ಹೋಗ್ತಾರೆ. 31ರವರೆಗೆ ಊರಿಂದ ಅಲ್ಲದೆ ಪರ ಊರಿಂದ ಬರ್ತಾರೆ. ಉಡುಪಿ, ಮಂಗಳೂರು, ಕುಂದಾಪುರ ಹಾಗೂ ದಕ್ಷಿಣ ಮಹಾರಾಷ್ಟ್ರದಿಂದ ಬಹಳ ಭಕ್ತಾದಿಗಳು ದೇವರಿಗೆ ನಡ್ಕೊಳ್ತಾ ಇದ್ದಾರೆ. ನಡೆಯುವಂಥ ದೇವರ ಪೂಜೆ ಹಾಗೂ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಬಹಳ ಜನ ಭಾಗವಹಿಸ್ತಾರೆ. ಎರಡು ಗ್ರಾಮಸ್ಥರು ಸಹ ಬಹಳ ಸಹಕಾರದಿಂದ ಎಲ್ಲರೂ ಬರಮಾಡ್ಕೊಂಡು ಧಾರ್ಮಿಕ ಕಾರ್ಯಕ್ರಮ ಎರಡೂ ಊರಿನವರು ಬಹಳ ವಿಜೃಂಭಣೆಯನ್ನು ನಡೆಸಿಕೊಳ್ತಾ ಇದ್ದಾರೆ. ಅವರೆಲ್ಲ ನಾನು ಅಧ್ಯಕ್ಷ ಆಗಿ ಎಲ್ಲ ಊರಿನ ಪರವಾಗಿ ಬಹಳ ಊರಿನವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಊರಿನ ಮುಖಂಡರು ಹಾಗೂ ಜಾತ್ರೆಯಲ್ಲಿ ನೆರೆದ ಭಕ್ತಾದಿಗಳು ಶ್ರೀದೇವಿಯ ಮಹಿಮೆಯನ್ನು ಕೊಂಡಾಡಿದರು. 106 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಸೋಡಿಗದ್ದೆ ಶ್ರೀ ಮಹಾಸತಿ ದೇವಿ ಜಾತ್ರೆ 23/1/2024ಕ್ಕೆ ನಿನ್ನೆ ಪ್ರಾರಂಭಗೊಂಡು ಹಾಲಹಬ್ಬದ ಮುಖಾಂತರ ಪ್ರಾರಂಭಗೊಂಡು ಇದೇ ಬರುವ 31ರ ತನಕ ವಿಶೇಷವಾಗಿ 9 ದಿನಗಳ ಕಾಲ ಜಾತ್ರೆ ನಡೀತದೆ. 23ನೇ ತಾರೀಕು ಹಾಲು ಹಬ್ಬ, 24 ಇವತ್ತಿನ ದಿವಸ ವಿಶೇಷವಾದಂಥ ಕೆಂಡ ಸೇವೆ, 25, 26ಕ್ಕೆ ತುಲಾಭಾರ ಸೇವೆ, ಅದೇ ರೀತಿ 30ರ ತನಕ ಕೂಡ ಈ ಜಾತ್ರೆ ವಿಶೇಷವಾಗಿ ನಡೀತಿದೆ. ಅವಿಭಜಿತ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಚಿಕ್ಕಮಗಳೂರು, ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಭಕ್ತಾದಿಗಳು ವಿಶೇಷವಾಗಿ ಈ ದೇವಿಯನ್ನು ಆರಾಧಿಸ್ತಾ ಬಂದಿದ್ದಾರೆ. ಅದೇ ರೀತಿ 31ರ ತನಕ ಕೂಡ ವಿಶೇಷವಾಗಿ ಭಕ್ತರಿಗೆ ಅನ್ನದಾನದ ಸೇವೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಅದು ಕೂಡ ಯಶಸ್ವಿಯಾಗಿ 4-5 ವರ್ಷದಿಂದ ಆ ಸೇವೆ ನಡೀತಾ ಇದೆ. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿಶೇಷವಾದಂಥ ಗೊಂಬೆ ಸೇವೆ ಈ ದೇವಸ್ಥಾನದ ವಿಶೇಷತೆಯಲ್ಲೇ ಒಂದು ಗೊಂಬೆ ಸೇವೆ ಈ ದೇವಸ್ಥಾನದ. ಅದೇ ರೀತಿ ಭಕ್ತಾದಿಗಳು ಹೆಚ್ಚಿನ ಜನರು ಕೂಡ ಈ ಗೊಂಬೆ ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇಷ್ಟು ವರ್ಷಕ್ಕಿಂತ ಈ ವರ್ಷ ಕೂಡ ಕೆಂಡ ಸೇವೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಈ ದೇವಿಯ ಪಾತ್ರೆಗೆ ಒಳಗಾಗಿ ವಿಶೇಷವಾಗಿದ್ದ ದೇವಸ್ಥಾನದ ಆಡಳಿತ ಸಮಿತಿಯ ತಹಶೀಲ್ದಾರರು ಅವರು ಕೂಡ, ಅದೇ ರೀತಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯವರು ಭಕ್ತಾದಿಗಳಿಗೆ ವಿಶೇಷವಾಗಿ ಎಲ್ಲ ಸೇವೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಬಂದಂಥ ಎಲ್ಲ ಭಕ್ತಾದಿಗಳು ಕೂಡ ಇಲ್ಲ ಸೇವೆಯನ್ನು ಪಡ್ಕೊಂಡು ಪಾವನರಾಗಬೇಕಂತ ವಿನಂತಿಸಿ. ಪ್ರತಿ ವರ್ಷ ಬಂದರೆ ಇಲ್ಲೇ ಹುಟ್ಟಿ ಊಟನ್ನು ಕೊಟ್ಟೆ ಸೇವೆ ಕೊಟ್ಟು ನನ್ನ ಮಗಳು ಒಬ್ಬಳು
ಬಂದವಳು ಈಗ ನನ್ನ ಅಕ್ಕನ ಮನೆ ಕೈದಾಗಿ ನನ್ನ ಮಗಳ ಮನೆಗೆ ದರ್ಶನ ಆಗ್ತದೆ. ಅದು ಮುಂದೆ ನಡೆಸಿಕೊಡೋಳ ತಾಯಿ ಜಗನ್ಮಾತೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಿ ನೀವು? ನಾವು ಈಗಳಲ್ಲ 3 ವರ್ಷದಿಂದ, 12 ವರ್ಷದ ಅಲ್ಲ. ನಮ್ಮ ತಾಯಿಯೇ ನಮ್ಮ ಕುಟುಂಬದ ದೇವರೇ ಹೊರಗಡೆ ಈಗ ಪಂಚೋದ್ಯ ಹಿರಿಯಡ್ಕಕ್ಕೆ ಅಂತ ಮಂಡಲಕ್ಕೆ ಅಂತ ಸರ್ವಗಣಗಳು ನಾವು ಅವ್ರು ನಡೆಸಿಕೊಡುವರು. ಅವ್ರು ನಮ್ಮ ಇನ್ನು ನನ್ನ ಮಕ್ಕಳು ಎಲ್ಲ ನಡೆಸ್ಕೊಡ್ತಾರೆ. ಅವರು ಎಲ್ಲರೂ ನಮ್ಮ ಭಕ್ತಿಗೆ ಸಂಚಾರ ಮಾಡಿ ನಮ್ಮ 100 ಜನ ಎಲ್ಲ ಬರ್ತಾರೆ. ಹೇಳಿ. ಚಳ್ಳಿ ಮನೆ ಐತೆ ನಮ್ಮದು ಊರು. ನಾವು ನಮ್ಮ ತಾಯಿ ಅಜ್ಜಿ ಕಾಲದಿಂದ ನಾವು ಇಲ್ಲೇ ಕಾಣ್ತಾ ಇತ್ತು. ಇದು ನಮ್ಮ ದೈದ ಮನೆ. ನಮ್ಗೆ ಏನೇ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಆದರೂ ಅಥವಾ ನಾವೇನಾದ್ರು ಉದ್ಯೋಗ ಮಾಡೋದಾದ್ರು ನಾವು ಇಲ್ಲಿ ಬಂದ ಇಲ್ಲಿ ಪ್ರಸಾದ ಸ್ಥಳ ಅದನ್ನು ವಿಚಾರಿಸಿ ಪ್ರಸಾದ ಕಂಡೆ ಎಂತ ಇದ್ರು ಅದರಿಂದ ನಮ್ಮ ಅಜ್ಜಿ ಕಾಲದಿಂದ ನಮ್ಮಿಂದ ಶುರುವಿಂದ ಬರ್ತಾಯಿದ್ದಾರೆ. ಪ್ರತಿ ವರ್ಷ ಇಲ್ಲಿ ಬಂದು ನಾವು ಪೂಜೆ ಕೊಟ್ಟಿಗೆ ಏನಾದ್ರು ಒಂದು ವ್ಯವಹಾರ ಮಾಡಿದ್ರೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಇದ್ರು ಬಂದು ದೇವಿಗೆ ಬಂದು ಮಣಿಕೆ ಸಾಮಾನು ಕೊಟ್ಟು ಪೂಜೆ ಕೊಟ್ಟು ಪ್ರಸಾದ ಕಂಡು ನೋಡಿ ದೇವ್ರು ಏನು ಪ್ರಸಾದ ಕೊಡು ಆ ಥರ ನಡ್ಕೊಂಡಿತ್ತು. ನಾವು ನಮಗೆಲ್ಲ ಒಳ್ಳೇದಾಯಿತು ಅವರಿಗೆ. ಇನ್ನು ಮುಂದೆ ನಾವು ನಂಬಿ ನಡ್ಕೊಂಡಿತ್ತು. ಈ ನಾವಂತಲ್ಲ ತುಂಬ ಜನ ನಮ್ಮ ಹತ್ರ ಶಿರ್ಸಿಯಿಂದ ಉಡುಪಿಯಿಂದ ಸಿದ್ದಾಪುರ ಎಲ್ಲ ಕಡೆಯಿಂದ ಎಲ್ಲ ಬಂದು ಎಲ್ಲರೂ ಪೂಜೆ ಕೊಟ್ಟು ಪ್ರತಿ ವರ್ಷ ಬಂದು ದೈ ಹೋಗೋದು ಒಂದೊಂದು ವಿಶೇಷ ನಮಗೆ. ನಮ್ಮ ಮನೆಯವ್ರ ಮೇಲೆ ದೈ ಬಂದು ಆ ದೈ ಏನೋ ನಮ್ಮ ನುಡಿ ಕೊಟ್ಟು ಆ ನುಡಿ ತಕ್ಕ ನಾವು ನಡ್ಕೊಂಡಿರ್ತೀವಿ. ನಮಗೆಲ್ಲ ಸುಂದರ ಒಳ್ಳೆಯದಾಯಿತು. ಈ ಬಗ್ಗೆ ತಾಲೂಕಾ ತಹಶೀಲ್ದಾರರಾದ ತಿಪ್ಪೇಸ್ವಾಮಿಯವರು ಮಾತನಾಡಿದ್ದು ಹೀಗೆ. ಊಟದ ವ್ಯವಸ್ಥೆ ಮತ್ತು ನೆರಳಿನ ವ್ಯವಸ್ಥೆಯನ್ನು ನಾವು ತಾಲೂಕು ಆಡಳಿತ ವತಿಯಿಂದ ಹಾಗೆ ಮಹಾಸತಿ ದೇವಾಲಯದ ಆಡಳಿತಾಧಿಕಾರಿಯಾಗಿ ಮಾಡಿದ್ದೇವೆ. ಈ ಒಂದು ಜಾತ್ರೆ ಪ್ರಯುಕ್ತ ಈ ದಿನ ಕೆಂಡ ಸೇವೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಇದು ಪಾರಂಪರಿಕ ಅಂದರೆ ಇಂದಿನಿಂದಲೂ ನಡೆಸಿಕೊಂಡು ಬಂದಂತಹ ಒಂದು ಕಾರ್ಯ ಆಗಿದೆ. ಈ ದಿನ ಆ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನಂಬಿದ್ದೇವೆ. ತಾಯಿಯ ಕೃಪಾಶೀರ್ವಾದದಿಂದ ಈ ಒಂದು ಕೆಂಡ ಉತ್ಸವ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ಬಿಟ್ಟು ಮಹಾಸತಿ ದೇವರಲ್ಲಿ ವಿನಂತಿ ಮಾಡಿಕೊಳ್ತಾ ಎಲ್ಲ ಭಕ್ತಾದಿಗಳು ಸಹ ಸಹಕರಿಸಬೇಕೆಂದು ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಒಟ್ಟಾರೆ ಇಂದು ಮಂಗಳವಾರದ ಜಾತ್ರಾ ಮಹೋತ್ಸವದಲ್ಲಿ ಗಣ್ಯರು ಲಕ್ಷಾಂತರ ಭಕ್ತಾದಿಗಳು ಪಾಲ್ಗೊಂಡು ಶ್ರೀದೇವಿಯ ಕೃಪೆಗೆ ಪಾತ್ರರಾದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.
ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀದೇವಿಯ ಅನ್ನಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸನ್ನಿಧಾನದಲ್ಲಿ ನಡೆಯುವಂತಹ ಮಹಾ ಅನ್ನ ಸಂತರ್ಪಣೆ ಹಾಗೂ ಹೂವಿನ ಅಲಂಕಾರಗಳಿಗೆ ವಸ್ತು ರೂಪದಲ್ಲಿ ಅಥವಾ ಹಣದ ರೂಪದಲ್ಲಿ ದೇಣಿಗೆ ನೀಡುವಂತಹ ಭಕ್ತಾದಿಗಳಿದ್ದಲ್ಲಿ ₹100, ₹200, ₹2,000, ₹100, ₹50 ಬಾಟಲ್ ಸೀರೆ 550 ಅರ್ಜಿ ನೋಡ್ತಾ ಇದ್ದಾರೆ ಅಲ್ಲಿ ಏನು ₹200 ಒಳ್ಳೆ ಸೀರೆ ನೋಡಿದ್ದು ₹200 ಈ ಕಡೆ ನೋಡಿ ಸೀರೆ ಜಗಮಗ ಸೀರೆ ಇದು ₹200 ₹100 ಒಳ್ಳೆ ಸೀರೆ ನೋಡಿದ ₹100 ₹120 ₹150 ₹150 ₹100